ರಾಜಕೀಯ ನಾಯಕರ ಹೆಸರು ಬಳಸಿ ಸೈಟ್ ಖರೀದಿ, ಲಕ್ಷ ಲಕ್ಷ ಹಣ ವಂಚನೆ ಆರೋಪ. ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಹೇಳಿಕೊಂಡು ಲಕ್ಷ ಲಕ್ಷ ಹಣ ವಂಚನೆ ಮಾಡಿರುವ ಆರೋಪವೊಂದು ಕೇಳಿಬಂದಿದೆ. ಹೌದು, ಬೆಂಗಳೂರು ಹೊರವಲಯ ನೆಲಮಂಗಲ ಸಮೀಪದ ದಾಸನಪುರ ಗ್ರಾಮದಲ್ಲಿ ಈ ಆರೋಪ ಕೇಳಿಬಂದಿದೆ. ಯೋಗ ನರಸಿಂಹ ಎಂಬುವರು ಈ ಆರೋಪ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಮತ್ತು ರೇಣುಕಾಚಾರ್ಯ ಅವರ ಹೆಸರನ್ನ ಹೇಳಿಕೊಂಡು ವ್ಯಕ್ತಿಯೊಬ್ಬ ಮೋಸ ಮಾಡಿದ್ದಾನೆ ಎಂದು ಆರೋಪಿಸಿದ್ದಾರೆ. ತನ್ನ ಪತ್ನಿ ಹೆಸರಿಗೆ ಸೇರಿದ ಖಾಲಿ ನಿವೇಶನವನ್ನು ಬಿಜೆಪಿ ಮುಖಂಡ ರವಿಕುಮಾರ್ ಎಂಬುವರಿಗೆ ರಿಜಿಸ್ಟರ್ ಮಾಡಿಕೊಂಡು ಉಳಿಕೆ 12 ಲಕ್ಷದ ಡಿಡಿ ನೀಡಿದ್ದು, ಆ ಡಿಡಿ ಕೂಡ ನಕಲು ಎಂದು ಯೋಗ ನರಸಿಂಹ ಆರೋಪ ಮಾಡುತ್ತಿದ್ದಾರೆ. ಲಕ್ಷ ಲಕ್ಷ ವಂಚನೆ ಮಾಡಿರುವ ವಿಚಾರಕ್ಕೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ತನ್ನ ರಾಜಕೀಯ ಪ್ರಭಾವದಿಂದ ಒತ್ತಡ ಹಾಕಿಸಿದ್ದಾನೆಂದು ಆರೋಪಿಸಿದ್ದಾರೆ. ಕೂಡಲೇ ಅಧಿಕಾರಿಗಳು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಬಡವರಿಗೆ ಸಹಾಯ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಸರ್, ಮಾರಿ ನಮ್ಗೆ ಪಕ್ಕದಲ್ಲಿ ಒಂದು ಜಾಗ ತಗೊಂಡಿದ್ದೀವಿ. ಅದಕ್ಕೋಸ್ಕರ ತೊಂದರೆ ಆಗಿದ್ದಕ್ಕೆ ಇದು ಮಾರಿದ್ಮೇಲೆ ರವಿಕುಮಾರ್ ಅಂದ್ಬಿಟ್ಟು ಬಂದು ಅಡ್ವಾನ್ಸ್ ಮಾಡ್ಬೇಕು 10 ಲಕ್ಷ, ಒಟ್ಟು 21 ಲಕ್ಷ ಮಾರ್ಕೊಂಡು 10 ಲಕ್ಷನ ಡಿ ಮುಖಾಂತರ ಕೊಟ್ಟ. ಸರ್, 33/8/21 ಬಂದು ಅಗ್ರಿಮೆಂಟ್ ಮಾಡ್ಕೊಂಡ. ಏನಂತ 21 ಲಕ್ಷಕ್ಕೆ ವ್ಯಾಪಾರ ಮಾಡಿಬಿಟ್ಟು 21 ಲಕ್ಷ ವ್ಯಾಪಾರ ಮಾಡಿಬಿಟ್ಟು ನನಗೆ 10 ಲಕ್ಷ ಡಿ ಕೊಟ್ಟ. ಆ ಡಿಡಿನು ಆಮೇಲೆ ನನಗೆ ಅರ್ಜೆಂಟ್ ದುಡ್ಡು ಬೇಕು ಅಂದಿತ್ತು. ನೆಕ್ಸ್ಟ್ ಮಂತ್ಗೆ ಒಂದು 2 ಚೆಕ್ ಕೊಟ್ಟ, 5 ಲಕ್ಷದ SBI ಬ್ಯಾಂಕ್ದು. SBI ಬ್ಯಾಂಕ್ ಚೆಕ್ ಕೊಟ್ಟು ಹಾಕ್ತೆ. ಅವ್ನು ಫೋನ್ ಮಾಡಿಬಿಟ್ಟು ಹಾಕ್ತೆ, ಫೋನ್ ಸಿಗಲಿಲ್ಲ. ನಾನು ಹಾಕೊಂಡಿದ್ದಕ್ಕೆ ನೆಕ್ಸ್ಟ್ ಮಂತ್ 5ನೇ ತಾರೀಕು ಹಾಕ್ಬಿಟ್ಟು ಮತ್ತೆ ಬುಧವಾರ ಅವನೇ ಫೋನ್ ಮಾಡ್ದೆ. ಇವಾಗ ನೋಡಿದ್ರೆ ಅವನ ಕಡೆ ಚಾಮೇಲೆ ಆಗ್ಬಿಟ್ಟು ಜೆರಾಕ್ಸ್ ಕಾಪಿ ಅಂತ ವಾದಿಸ್ತಾವ್ರೆ. ಜೆರಾಕ್ಸ್ ಕಾಪಿ ಅಲ್ಲಿ ಮನೆ ಅಂತ ಹೇಳ್ತಾರೆ. ರೋಡ್ ಇಲ್ಲ ಅಂತಾರೆ. ರೋಡ್ ನೀವು ಕೇಳಿದ್ರಲ್ಲ, ಇಲ್ಲಿ ರೋಡ್ ಇದೆ ತಾನೆ ಸರ್. ಇಲ್ಲಿ ವಿಚಾರಿಸಿದ್ರಲ್ಲ, ಇದಕ್ಕೋಸ್ಕರ ನಾನು ಡಿಡಿ ಕೊಡ್ಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಡಿಡಿ ಕೊಟ್ಟು ಡಿಡಿ ಎಷ್ಟು ಕೊಡ್ಬೇಕು ನಿಮ್ ದುಡ್ಡು? ನನಗೆ ಇನ್ನ 12 ಲಕ್ಷ ಕ್ಯಾಶ್ ಕೊಡ್ಬೇಕು, ಡಿಡಿ ಕೊಡ್ಬೇಕಾಯ್ತು. ನನಗೆ ಡಿಡಿ ಇವಾಗ ಮೊನ್ನೆ ತೀರ್ಮಾನ ಆಗಿದ್ದ ಪ್ರಕಾರ ರಿಜಿಸ್ಟರ್ ಮಾಡಿ ನಂಗೆ 30ನೇ ತಾರೀಕು ಬಂದು HM ರವಿಕುಮಾರ್ ಅಂದ್ಬಿಟ್ಟು ಬಿಜೆಪಿ ಲೀಡರ್ ಅಂತೆ, ಅದೇನೋ ಅಂತೆ. ಮತ್ತೆ ಎಲ್ಲ ಕಡೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾನೆ. ಅವ್ರಿಗೆ ಸದಾನಂದ ಗೌಡ ಗೊತ್ತಂತೆ, ಈಶ್ವರಪ್ಪ ಗೊತ್ತಂತೆ, ಹೋಮ್ ಮಿನಿಸ್ಟರ್ ಗೊತ್ತಂತೆ. ಆಮೇಲೆ ಇನ್ಸ್ಪೆಕ್ಟರ್ ಎಲ್ಲ ಹೇಳ್ತೀನಿ, ನೀ ಹೆಂಗಿಸ್ಕೊತೀನಿ ನೋಡ್ತೀನಿ ಅಂತ ಹೇಳಿದ್ದಾನೆ. ಆಮೇಲೆ ಬಿಜೆಪಿ ನಾನು ಇಲ್ಲಿದ್ದೀನಿ ಅಂತ ಪುರಾಣ ಹೇಳ್ತಾ ಇದ್ದಾನೆ. ಮೊನ್ನೆ ಬಂದು ಸರ್ಕಾರ ಇದೆ ಅಂತ ಈ ತರ ಬಡವರಿಗೆ ಮಾಡಿದ್ದೆ. 15 ಸಲ ನಾನು ಸ್ಟೇಷನ್ ಸುತ್ತಾ ಇದ್ದೀನಿ. ಅವನು ಒಂದ್ಸಲಿ ಬಂದಿಲ್ಲ. ನಾನು 3 ಸಲ ಬಂದು ಒಂದ್ಸಲಿ ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ. ಕೇಳಿದ್ರೆ ಈಗ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾನೆ. ರಿಜಿಸ್ಟರ್ ನಮ್ಮ ಕೈಲಿ ಮಾಡ್ತಿದ್ದಾನೆ.